ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಡೈಲಿ ಕ್ವಿಕ್ ನ್ಯೂಸ್ ಅಪ್ಡೇಟ್ಗಳ ಈ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಏನೇನು ನ್ಯೂಸ್ ಆಗಿರ್ತಾವಲ್ವ ಆ ನ್ಯೂಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಖಮೇನಿ ಅವರ ಹತ್ಯೆ ಮಾಡ್ತಲ್ವಾ, ಖಮೇನಿ ಅವರ ಹತ್ಯೆ ಆದ್ಮೇಲೆ ಭಾರತದಲ್ಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಖಮೇನಿ ಅವರ ಹತ್ಯೆ ಏನೈತಲ್ವಾ ಆ ಹತ್ಯೆಯನ್ನು ಖಂಡಿಸಿ ಜಮ್ಮು ಕಾಶ್ಮೀರದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಆ ಪ್ರತಿಭಟನೆ ಬಗ್ಗೆ ಸುದ್ದಿ ಮಾಧ್ಯಮಗಳು ಹಾಗೆ ಯೂಟ್ಯೂಬ್ ನ ಕೆಲವು ಕಾಂಟೆಂಟ್ ಕ್ರಿಯೇಟರ್ಗಳು ಕೂಡ ವಿಡಿಯೋ ಮಾಡಿದ್ರು. ಆ ಪ್ರತಿಭಟನೆ ಹಾಗೆ ಖಮೇನಿ ಅವರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರಂತ ಜಮ್ಮು ಕಾಶ್ಮೀರದ ಪೊಲೀಸರು ಆ ಸುದ್ದಿ ಮಾಧ್ಯಮಗಳ ಮೇಲೆ ಕೇಸ್ ಹಾಕಿದ್ದಾರೆ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಲ್ಲಿ ಈ ರೀತಿಯಾಗಿ ಪ್ರಚೋದನಾಕಾರಿ ಹೇಳಿಕೆ ಮತ್ತು ಸುಳ್ಳು ಸುದ್ದಿ ಹಬ್ತಾ ಇದ್ರೆ ಒಮ್ಮೆ ಯೋಚನೆ ಮಾಡಿ ವಿಡಿಯೋ ಮಾಡಿ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಲ್ವಾ, ಆ ದಾಳಿಯಲ್ಲಿ ಇರಾನಿನ 165 ಶಾಲಾ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಆ ಸಾವಿನ ಅವರ ಅಂತಿಮ ಯಾತ್ರೆ ಎಂದು ಇರಾನಿನಲ್ಲಿ ಕೈಗೊಂಡಿದ್ರು. ಆ ಅಂತಿಮ ಯಾತ್ರೆ ಏನು ಇವತ್ತು ಮಾಡಿದ್ರಲ್ವಾ ಅಲ್ಲಿ ಜನಸಾಗರವೇ ಸೇರಿತು. ಹಾಗೆ ಇನ್ನೊಂದು ಕಡೆ ಇರಾನಿನಿಂದ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಮುಂಬರೋ ರಾಜ್ಯಸಭೆ ಎಲೆಕ್ಷನ್ಗಳೇನವಲ್ವಾ ಆ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಆಡಳಿತಾರೂಢ ಪಕ್ಷ ಏನು ಬಿಜೆಪಿ ಏನದಲ್ವಾ, ಬಿಜೆಪಿ 9 ಅಭ್ಯರ್ಥಿಗಳ ಹೆಸರು ಎಂದು ಘೋಷಣೆ ಮಾಡಿದೆ. ಅದರಲ್ಲಿ ಮುಖ್ಯ ಏನಂತಂದ್ರೆ ಕೆಲವು ದಿನಗಳ ಹಿಂದಷ್ಟೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಂಬಿನ್ ಅವರು ಆಯ್ಕೆ ಆಗಿದ್ರು. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ ಅಲ್ವಾ, ಆ ಯುದ್ಧದ ಕಾರಣವಾಗಿ ಇರಾನ್ ಹರ್ಮುಜ್ ಜಲಸಂಧಿ ಏನದಲ್ವಾ ಆ ಜಲಸಂಧಿ ಮೂಲಕವೇ ಇಡೀ ವಿಶ್ವಾದ್ಯಂತ ಪೆಟ್ರೋಲ್ ಸಪ್ಲೈ ಆಗುತ್ತೆ. ಅದನ್ನು ಇರಾನ್ ಬಂದ್ ಮಾಡಿತ್ತು ಇತ್ತೀಚೆಗೆ. ಆ ಹರ್ಮುಜ್ ಜಲಸಂಧಿಯ ಮೂಲಕ ಯಾವುದಾದರೂ ಹಡಗುಗಳು ದಾಟಿದ್ರೆ ನಾವು ಅವ್ರ ಮೇಲೆ ದಾಳಿ ಮಾಡ್ತೀವಿ ಅಂತ ಮತ್ತೊಮ್ಮೆ ಇರಾನ್ ಎಚ್ಚರಿಕೆ ನೀಡಿದೆ. ಕಳೆದ ವರ್ಷ IPL ನಲ್ಲಿ RCB ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿತು. ಆಡಿದ ಮೇಲೆ ಅಲ್ಲಿ ಯಾವ ರೀತಿ ಘಟನೆ ಆಗಿತ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಆ ಘಟನೆ ಆದ ನಂತರ RCB ನಾವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಟ ಆಡಲ್ಲ ಅಂತ ಹೇಳಿತು. ಇದೀಗ ಮೂಲಗಳಿಂದ ಮಾಹಿತಿ ತಿಳಿದು ಬರ್ತಾ ಇದೆ. ಮೊದಲ ಉದ್ಘಾಟನಾ ಪಂದ್ಯವು RCB ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲಿದೆ ಅಂತ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಈ ಮ್ಯಾಚ್ಗಾಗಿ ನೀವು ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ RCB ಫ್ಯಾನ್ ಆದ್ರೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ಕಡೆ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಡೀತಾ ಇದೆ, ಇನ್ನೊಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಫೋನ್ ಟ್ಯಾಪಿಂಗ್ ನ ಯುದ್ಧ ನಡೀತಾ ಇದೆ ಅಂತ ಹೇಳ್ಬಹುದು. ರಾಜ್ಯದಲ್ಲಿ ವಿಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಫೋನ್ ಟ್ಯಾಪಿಂಗ್ ನ ಆರೋಪಗಳು ಮಾಡ್ತಾ ಇದ್ದಾವೆ. ರಾಜ್ಯ ಸರ್ಕಾರವು ಕೂಡ ಒಂದ್ ಕಡೆ ಹೇಳ್ತಾ ಇದೆ ನೀವು ಅಧಿಕಾರದಲ್ಲಿದ್ದಾಗೂ ಕೂಡ ಈ ರೀತಿಯ ಫೋನ್ ಟ್ಯಾಪಿಂಗ್ ಆರೋಪ ಕೇಳಿ ಬರ್ತಾ ಇತ್ತು ಅಂತ ರಾಜ್ಯ ಸರ್ಕಾರವು ಕೂಡ ಹೇಳ್ತಾ ಇದೆ. ಇಂದು ಆಕಾಶದಲ್ಲಿ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಿತು. ಈ ಚಂದ್ರಗ್ರಹಣ ಇದ್ದ ಕಾರಣ ಭಾರತ ಸೇರಿದಂತೆ ಕರ್ನಾಟಕದ ಕೆಲವು ದೊಡ್ಡ ದೊಡ್ಡ ದೇವಸ್ಥಾನಗಳು ಕ್ಲೋಸ್ ಆಗಿದ್ವು. ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.